ಮಾಡ್ತಾ ಇದ್ರಿ 22ನೇ ತಾರೀಕು. ನೂರಕ್ಕೆ ನೂರ ಸಂಭ್ರಮ ಆಚರಣೆ ನಾವು ಮಾಡ್ತೀವಿ. ಇಡೀ ಊರೇ ಮಾಡ್ತಾ ಇದೆ. ಇಲ್ಲಿ ತಾರಕ ಹೋಮ ಒಂದು ಯಜ್ಞ ಮಾಡ್ತಾ ಇದೀವಿ. ಇಲ್ಲಿ ರಾಮ ತಾರಕ ಹೋಮ ಮಾಡ್ತಾ ಇದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ದೇವಸ್ಥಾನ ತೆರೆದಿರುತ್ತೆ. ಭಕ್ತಾದಿಗಳು ಬರ್ಬೋದು, ಪೂಜೆ ಮಾಡ್ಕೊಂಡು ಹೋಗ್ಬೋದು. ಪ್ರಸಾದ ನಾವು 12 ಗಂಟೆಯಿಂದ 1:30ವರೆಗೆ ರಾಮರ ಪ್ರತಿಷ್ಠಾಪನೆ ಆದ್ಮೇಲೆ ಮಹಾಮಂಗಳಾರತಿ ದೇವಸ್ಥಾನದಲ್ಲಿ ಆಗುತ್ತೆ. ಪ್ರಸಾದಗಳು ಕೊಡ್ತೀವಿ. ಇದೊಂದೇ ಅಲ್ಲ, ಇಡೀ ಭಾಗದಲ್ಲಿ ಒಂದು 20-30 ದೇವಸ್ಥಾನಗಳ ಕಡೆನೂ ಈ ತರ ಪ್ರೋಗ್ರಾಮ್ ನಡೀತಾ ಇದೆ. ನಾವು ಸ್ವಂತ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು 2,500-3 ಸಾವಿರ ಅಷ್ಟು ಮೈಸೂರು ಪಾಕ್ ಮಾಡಿಸ್ತಾ ಇದೀವಿ. ನಾವು ಇಲ್ಲಿ ಬರ್ತೀವಿ, ವಿತ್ ರಾಮರದ್ದು ಟಿ ಶರ್ಟ್ ಹಾಕೊಂತೀವಿ, ಇಲ್ಲಿ ಕೊಡ್ತೀವಿ ದೇವಸ್ಥಾನದ. ಈ ಮುಖಾಂತರ ಜನರಿಗೆ, ಭಕ್ತಾದಿಗಳಿಗೆ ಏನ್ ಹೇಳಕ್ಕೆ, ಅದರಲ್ಲೂ ನಮ್ಮ ಭಾರತೀಯ ಎಲ್ಲಾ ವರ್ಗದ ಜನರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಇಂಥ ಅವಕಾಶನ ಈ ಜನ್ಮದಲ್ಲಿ ಇದೊಂದು ಬಂದಿದೆ. ಏನ್ ಪುಣ್ಯ ಮಾಡಿದ್ರೇನೋ ಬಂದಿದೆ. ಎಲ್ಲಾರು ಇದನ್ನ ನೋಡಿ, ಅಲ್ಲಿ ಇಲ್ಲಿ ಪಿಕ್ಚರ್ಗೆ ಹೋಗೋದು ಎಲ್ಲ ಬಿಟ್ಬಿಡಿ ಆಯ್ತಾ. ಮೊಬೈಲ್ ನೋಡ್ಕೊಂಡು ಬಿಟ್ಬಿಡಿ. ಮೊಬೈಲ್ ಅಲ್ಲಿ ಇದನ್ನೇ ನೋಡಿ ಎಲ್ಲ